ಕಳೆದ ಒಂದು ವಾರದಿಂದ ಹುಬ್ಬಳ್ಳಿ ಸಾಕಷ್ಟು ಚರ್ಚೆಯಲ್ಲಿ ತಮ್ಮ ಗಮನಕ್ಕೂ ಇರಬಹುದು. ಶ್ರೀಕಾಂತ್ ಪೂಜಾರಿಯನ್ನು ರಾಮ ಭಕ್ತನ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಅರೆಸ್ಟ್ ಮಾಡಿತು. ನೋಡಿ, ಅವರನ್ನ ರೌಡಿ ಶೀಟರ್ ಆಗಿ ಅವರನ್ನ ರೌಡಿ ಶೀಟರಿಂದ ಹೊರಗೆ ತಂದಿದ್ದೇ ನಮ್ಮ ಸರ್ಕಾರ ಇದ್ದಾಗಲೇ. ಸೊ ಉದ್ದೇಶಪೂರ್ವಕವಾಗಿ ಒಬ್ಬ ರೌಡಿ ಶೀಟರ್ನ ಆ ಲಿಸ್ಟಿಂದ ಹೊರಗೆ ತರಬೇಕಾದ್ರೆ ಅವಾಗ ನಮ್ಮ ಸರ್ಕಾರ ಇತ್ತಲ್ಲ. ಮತ್ತೆ ಕಾನೂನು ಪ್ರಕಾರ ಕ್ರಮಗಳಾಗ್ತಾ ಇರ್ತದೆ. ಆದರೆ ಅದನ್ನ ಇವರು ಬಿಜೆಪಿಯವರು ಯಾವ ಪ್ರಮಾಣದಲ್ಲಿ ಇವತ್ತಿನ ದಿವಸ ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ದೊಡ್ಡ ಅನ್ಯಾಯ, ಘೋರ ಅನ್ಯಾಯ ಮಾಡಿದಾಗ ಮಾತಾಡ್ತಾ ಇದ್ದಾರೆ. ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಬಿಜೆಪಿಯವರು ಮಾತಾಡ್ತಾ ಇಲ್ಲ. ಬಹಳಷ್ಟು ನಮಗೆ ಇವತ್ತು ಕೇಂದ್ರದಿಂದ ನಮ್ಗೆ ಅನ್ಯಾಯ ಆಗಿದೆ. ಇದು ಒಬ್ಬರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ, ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆಲ್ಲ. ಏನು ಈ GST ನಮಗೆ ಏನು ಕಮ್ಮಿ ಆಯಿತು, 15ನೇ ಹಣಕಾಸಿನ ಆಯೋಗ ಸುಮಾರು ನಮ್ಗೆ ಒಂದು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೆಚ್ಚು ಕಡಿಮೆ 5 ವರ್ಷದಲ್ಲಿ 60,000 ಕೋಟಿಯಷ್ಟು ನಷ್ಟ ಆಗಿದೆ ನಮ್ಮ ರಾಜ್ಯಕ್ಕೆ. 60,000 ಕೋಟಿ ಇದೇ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ, ಕಮ್ಮಿ ಆಯಿತು. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಇನ್ನು ಈಗ ಬೇರೆ ಬೇರೆ ಬರಗಾಲದ ಬಗ್ಗೆ ಕೇಂದ್ರದಿಂದ ₹1 ಕೂಡ ಬಿಡುಗಾಸು ಕೂಡ ಬಿಡುಗಡೆ ಆಗಿಲ್ಲ. ಯಾವುದೇ ಯೋಜನೆಗಳಿಗೆ ಕೂಡ ಹಣ ಬರ್ತಾ ಇಲ್ಲ. ಕೇಂದ್ರದ ಬಜೆಟ್ ಅನೌನ್ಸ್ ಆಗಿರತಕ್ಕಂಥ ಯೋಜನೆಗಳಿಂದ ಅದರದ ಹಣವನ್ನು ಕೂಡ ನಮಗೆ ಬಂದಿಲ್ಲ. ಸೊ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ದೇನೆ ಯಾವ್ದಾವುದೋ ತೆಗೆದುಕೊಂಡು ಯಾರೋ ಒಬ್ಬ ಕ್ರಿಮಿನಲ್ ಅವ್ರದ್ದು ಏನೇನೋ ಬೇರೆ ಬೇರೆ 108 ಸುಮಾರು ಕೇಸ್ಗಳಿತ್ತು ಅವ್ರದ್ದು, ಅದು ಖುಲಾಸೆ ಆಗಿದ್ದು ನಮ್ಗೆ ಯಾರು ಅಂತಾನೂ ಗೊತ್ತಿಲ್ಲ, ಎಲ್ಲಿಂದ ಬಂದ್ರು ಅಂತಾನೂ ಗೊತ್ತಿಲ್ಲ. ಅದು ಏನೋ ಪ್ರಕ್ರಿಯೆ ನಡೆದಿದೆ. ಅಂದ್ರೆ ನಿಜವಾದಂತ ಇಶ್ಯೂಸ್ ಚರ್ಚೆ ಆಗಬಾರ್ದು. ಜನರಿಗೆ ಭಾವನಾತ್ಮಕವಾಗಿ ನಾವು ಎಳಿಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವು ವೋಟ್ ಗಳಿಸ್ಬೇಕು. ಅದಕ್ಕೋಸ್ಕರ ಧರ್ಮ, ದೇವರು, ಭಾವನೆ ಇದನ್ನೇ ಅವರು ಉಪಯೋಗಿಸ್ಕೊಂಡು ವೋಟ್ಗೋಸ್ಕರ ಮಾಡ್ತಾ ಇದ್ದಾರೆ. ಶ್ರೀರಾಮನು ಕೂಡ ವೋಟ್ಗೋಸ್ಕರನೇ ಮಾಡ್ತಾ ಇರುವಂತದ್ದು. ಅದಕ್ಕೋಸ್ಕರ ಇದು ವೋಟ್ಗೋಸ್ಕರ ಈ ಗಿಮಿಕ್ಗಳು ಮಾಡ್ತಾ ಇದಾರಲ್ಲ, ಅದು ಖಂಡಿತವಾಗಿ ಒಪ್ಪೋದಿಲ್ಲ. ಈ ತರ ಒಂದು ಪಕ್ಷ ಯಾರು ಒಬ್ಬ ಅನೇಕ ಕೇಸ್ಗಳು ಇದ್ದಂತ, ಅನೇಕ ಪ್ರಕರಣಗಳು ದಾಖಲಾಗಿದ್ದಂತ ಒಬ್ಬ ರೌಡಿ ಶೀಟರ್ ಆಗಿದ್ದಂತ ವ್ಯಕ್ತಿಗೆ ಎಷ್ಟೊಂದು ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಜನರ ನಿಜವಾದಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರನೇ ಡೈವರ್ಟ್ ಮಾಡ್ತಾ ಇರಬೇಕು, ಭಾವನೆಗಳನ್ನ ಕೆರಳಿಸ್ತಾ ಇರಬೇಕು. ಮತ್ತು ಎಲ್ಲೋ ಒಂದ್ ಕಡೆ ಏನು ಜನರ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂಸ್ ಚರ್ಚೆ ಆಗಬಾರ್ದು. ರಾಜ್ಯಕ್ಕೆ ಆಗ್ತಾ ಇರ್ತಕ್ಕ ಅನ್ಯಾಯ ಇದೆ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಹ್ಲಾದ್ ಜೋಶಿ ಅವರು? ಅದ್ರ ಬಗ್ಗೆ ಯಾಕೆ ಅವ್ರು ಚಕಾರಿತದಿಲ್ಲ? ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಅವರು ಕೇಂದ್ರದಿಂದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ನಾವು ಇದನ್ನ ವಿಶೇಷವಾದಂತ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ತಗೊಳ್ತೀವಿ, ನಿಮ್ಗೆ ಅನುದಾನ ಕೊಡ್ತೀವಿ ಅಂತ. ₹1 ಕೂಡ ಕೊಡ್ತಾ ಇಲ್ಲ, ಕೊಡುದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಬಜೆಟ್ ಅಲ್ಲಿ ಅನೌನ್ಸ್ ಆಗಿರುವಂತದ್ದು. ಅವಾಗ ಎಲೆಕ್ಷನ್ಗಿಂತ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಅದನ್ನೇ ಮಾತಾಡಿದ್ರು ಬಿಜೆಪಿ, ನೋಡಿ ನಾವು ಮಾಡಿಸಿದೀವಿ ಅಂತ. ಇವಾಗ ಅದು ಕೊಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಅವರು?